ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಭಾರತೀಯ ಅಂಚೆ ಇಲಾಖೆಗೆ ಬೇಕಾಗುವ ಡಾಕ್ಯುಮೆಂಟ್ ವೆರಿಫಿಕೇಷನ್ದಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ನೋಡೋಣ. ಮೊದಲೇದಾಗಿ ಒರಿಜಿನಲ್ SSLC ಮಾರ್ಕ್ಶೀಟ್ ಏನೈತಿ ನಿಮ್ಮದು ಬೇಕು. ಎರಡನೇದು ಒರಿಜಿನಲ್ ಕಾಸ್ಟ್ ಸರ್ಟಿಫಿಕೇಟ್. ಈ ಕಾಸ್ಟ್ ಸರ್ಟಿಫಿಕೇಟ್ ಏನೈತಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಬರುವಂಥ ಕಾಸ್ಟ್ ಸರ್ಟಿಫಿಕೇಟ್ ಆಗಿರಬೇಕು. ಇಲ್ಲಿ OBCಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಬೇರೆ ಕಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ, ಅದನ್ನು ನೀವು ತೆಗೆಸ್ಕೊಂಡಿಟ್ಕೋಬೇಕು. ನೆಕ್ಸ್ಟು ಮೂರನೇದಾಗಿ ಒರಿಜಿನಲ್ PWD ಸರ್ಟಿಫಿಕೇಟ್. ನೀವು ಹ್ಯಾಂಡಿಕ್ಯಾಪ್ ಆಗಿದ್ದರೆ ನಿಮ್ಮ PWD ಸರ್ಟಿಫಿಕೇಟ್ ಬೇಕು. ನೆಕ್ಸ್ಟು ನಾಲ್ಕನೇದು ಒರಿಜಿನಲ್ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್. ನೀವು ಟ್ರಾನ್ಸ್ಜೆಂಡರ್ ಆಗಿದ್ದರೆ ನಿಮ್ಮ ಒರಿಜಿನಲ್ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಬೇಕು. ಐದನೇದಾಗಿ ಒರಿಜಿನಲ್ ಡೇಟ್ ಆಫ್ ಬರ್ತ್ ಪ್ರೂಫ್ಗಾಗಿ ನೀವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡನ್ನು ಅಥವಾ ವೋಟರ್ ID ಕೂಡ ನೀವು ತಗೋಬಹುದು. ನೆಕ್ಸ್ಟು ಮೆಡಿಕಲ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ. ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ನೀವು ಮೆಡಿಕಲ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಬರ್ಬೋದು. ಸೊ ಅದನ್ನು ಈಗ ನೀವು ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಲಿವಿಂಗ್ ಸರ್ಟಿಫಿಕೇಟ್. SSLCಯ LC ಅನ್ನೋದು ಬೇಕಾಗ್ತದೆ. ಇದು 2023 LCಯನ್ನು ಕೇಳಿದ್ರು, ಹಾಗಾಗಿ ನಿಮ್ಗೆ ಇಲ್ಲಿ LC ಬೇಕಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ತೆಗೆದು ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದು. ಹಾಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಂತ ಕೇಳ್ತಾ ಇದ್ರು. ಕಂಪ್ಯೂಟರ್ ಸರ್ಟಿಫಿಕೇಟ್ ಏನು ಬೇಕಾಗುವುದಿಲ್ಲ, ಆದರೂ ನಿಮಗೆ ಬೇಕಂದ್ರೆ ತೆಗೆದಿಟ್ಕೊಳ್ಬೋದು. ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಕೇಳಲ್ಲ, ಕಂಪ್ಯೂಟರ್ ಸ್ವಲ್ಪ ನಾಲೆಜ್ ಇದ್ದರೆ ಸಾಕು. ಕಂಪ್ಯೂಟರ್ ಬಗ್ಗೆ ಸ್ವಲ್ಪನೂ ನಾಲೆಜ್ ಇಲ್ಲ ಅಂದ್ರೂ ನಡೆಯುತ್ತೆ. ಈ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ನಾಲೆಜ್ ಬರಬೇಕಂದ್ರೆ ಈ ಆಂಡ್ರಾಯ್ಡ್ ಫೋನಲ್ಲಿ ಕಂಪ್ಯೂಟರ್ ಯಾವ ರೀತಿ ವರ್ಕ್ ಮಾಡ್ಬೋದು ಅನ್ನೋದನ್ನು ವಿಡಿಯೋನ ನಾನು ಸ್ವಲ್ಪ ದಿನಗಳಲ್ಲಿ ಹಾಕ್ತೀನಿ, ನೀವು ಅದನ್ನು ನೋಡಿ ಕಲಿಬಹುದು. ಈಗ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಡೆಮೋವನ್ನು ಈಗ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು ಕಂಪ್ಯೂಟರ್ ಡೆಸ್ಕ್ಟಾಪ್ ಇದು. ಈ ಥರ ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡ್ಬೋದು. ಇದಕ್ಕೆ ಬೇಕಾಗುವ ಅಪ್ಲಿಕೇಶನ್ ಯಾವುದು, ಹಾಗೆ ಇದಕ್ಕೆ ಬೇಕಾಗುವ ಗ್ಯಾಜೆಟ್ಸ್ ಯಾವುವು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.